ಅಹಿಂದ ನಾಯಕ ಅಂತ ಯಾರೇ ಹೇಳ್ಕೊಂಡ್ರು ಕೂಡ ಅವ್ರ ಜೊತೆ ಅಹಿಂದ ನಾಯಕರು ಇರಬೇಕಾಗುತ್ತೆ. ಈ ಬಿಟ್ರೆ ಬರುತ್ತಲ್ಲ, ಅದು ದಲಿತ ನಾಯಕ ಅಂತ ಏನು ಬರುತ್ತೆ, ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಅವರ ಗೈರು ಹಾಜರಿಯಲ್ಲಿ ಏನಾದರೂ ಪಕ್ಷ ಮುಂದಿನ ದಿನಗಳ ಚುನಾವಣೆ ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ದಲಿತ ಮತಗಳು ಡೈವರ್ಟ್ ಆಗ್ತವೆ. ಒಂದು ವೇಳೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಅದರ ಒಂದು ಡ್ಯಾಮೇಜ್ ಅನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ ಪಕ್ಷ ಮೂರು ಕೂಡ ಅನುಭವಿಸಬೇಕಾಗುತ್ತೆ. ಶ್ರೀನಿವಾಸ್ ಪ್ರಸಾದ್ ಬದುಕಿರೋವರೆಗೂ ಕೂಡ ಯಾವತ್ತೂ ಕೂಡ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ನಾನೇ ಈ ಭಾಗದ ದಲಿತ ನಾಯಕ ಅಂತೇಳಿ ಎಲ್ಲೂ ಕೂಡ ಹೇಳಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ನಂತರ ಪ್ರಸಾದ್ ಅವರ ಒಂದು ಸ್ಥಾನವನ್ನ ತುಂಬುವಂತಹ ನಿಟ್ಟಿನಲ್ಲಿ ಇದೀಗ ಮೈಸೂರು, ಮಂಡ್ಯ, ಚಾಮರಾಜನಗರ ಮೂರೂ ಜಿಲ್ಲೆಗಳ ಈ ಭಾಗದ ದಲಿತರ ಧ್ವನಿಯಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ನಾಯಕತ್ವವನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾಕೆ ನಮಗೆ ಸಂವಿಧಾನ ಮುಖ್ಯ ಅನ್ನೋದನ್ನ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನು ಓದಿಸಿದಂತಹ ಏಕೈಕ ಸಚಿವ ಅಂತ ಏನಾದ್ರು ಇದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಸಿದ್ದರಾಮಯ್ಯ ಒಂದು ಮಾತನ್ನ ಕೊಟ್ಟಿದ್ರು, ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ. ಆ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ದಲಿತ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋಂತಹ ಧ್ವನಿಯನ್ನ ಏನಾದ್ರು ಎತ್ತಿದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಸಿದ್ದರಾಮಯ್ಯನವ್ರ ಜೊತೆ ಅವರು ರಾಜಕಾರಣಕ್ಕೆ ಬಂದಂತಹವರು ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಲ್ಲೂ ಕೂಡ ವಿವಾದವನ್ನ ಮಾಡ್ಕೊಳ್ದೇ ಇರುವಂತಹ ನಾಯಕ ಅಂತ ಹೇಳ್ಬೋದು. ಒಂದು ರೀತಿ ವಿವಾದ ಮುಕ್ತ ಆಡಳಿತವನ್ನು ಕೊಟ್ಟಂತಹ ಹಳೆ ಮೈಸೂರು ಭಾಗದ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂತ ಹೇಳ್ಬೋದು. ಇಲ್ಲಿವರೆಗೆ ಎಸ್ ಸಿ ಮಹದೇವಪ್ಪನವರು ಯಾರನ್ನು ಕೂಡ ದ್ವೇಷವನ್ನ ಮಾಡುವಂತಹ ಅವರು ರಾಜಕಾರಣದಲ್ಲಾಗ್ಲಿ ಆ ರಾಜಕಾರಣದ ಆಚೆಗೂ ಕೂಡ ಅವ್ರು ಯಾರನ್ನು ಕೂಡ ಟಾರ್ಗೆಟ್ ಮಾಡೋದಾಗ್ಲಿ, ಜೊತೆಗೆ ಒಬ್ಬರಿಗೆ ನೋವುಂಟು ಮಾಡುವಂತಹ ಹೇಳಿಕೆಗಳನ್ನು ಕೂಡ ಅವ್ರು ಕೊಡ್ತಿರಲಿಲ್ಲ. ಒಬ್ಬರ ಬಗ್ಗೆ ಹಗುರವಾಗಿ ಮಾತನಾಡುವಂತಹ ಒಂದು ಶೈಲಿಯನ್ನು ಕೂಡ ಅವ್ರು ಬೆಳೆಸ್ಕೊಂಡಿಲ್ಲ. ಸ್ನೇಹಿತನವನ್ನು ಬಯಸುವಂತಹ ಏಕೈಕ ರಾಜಕಾರಣಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಇಂಥವ್ರಿಗೆ ಇವತ್ತು ಪಕ್ಷದಲ್ಲಿ ಸ್ಥಾನಮಾನಗಳು ಸಿಗದೇ ಇರುವಂಥದ್ದು, ಜೊತೆಗೆ ಇವರಿಗೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ದಲಿತರ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ನಿವಾಸ. ಅಲ್ಲಿಗೆ ಸಾಕಷ್ಟು ಜನರು ಕೂಡ ಪ್ರತಿನಿತ್ಯ ಹೋಗಿ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ರು. ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಎಸ್ ಸಿ ಮಹದೇವಪ್ಪನವರು ಕೂಡ ಮುಂದಾಗ್ತಿದ್ರು. ಪರಮೇಶ್ವರ್ ಮತ್ತೆ ಪ್ರಿಯಾಂಕಾ ಖರ್ಗೆಗಿಂತ ಹೆಚ್ಚಾಗಿ ದಲಿತರು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥದ್ದು, ಸಮಸ್ಯೆಗಳನ್ನ ಹೇಳ್ಕೊಂಥದ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪ್ರಬುದ್ಧತೆಯನ್ನು ಈ ರಾಜ್ಯದಲ್ಲಿ ಮೆರೆದಿರುವಂಥದ್ದು. ಸಿದ್ದರಾಮಯ್ಯನವರು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಎಲ್ಲೊಂದು ಕಡೆ ಎಸ್ ಸಿ ಮಹದೇವಪ್ಪನವರ ಒಂದು ಶಕ್ತಿ ಇತ್ತು ಅನ್ನೋದು ಕೂಡ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಜೊತೆ ಅವರು ಚೆನ್ನಾಗಿರ್ಲಿ ಆದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯವ್ರಿಗೆ ಕೇಡನ್ನು ಬಯಸ್ತಂತಾರಲ್ಲ, ಜೊತೆಗಿದ್ಕೊಂಡೇ ಚೂರಿಯನ್ನು ಹಾಕ್ತಂಥವ್ರಲ್ಲ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರು ಮಹದೇವಪ್ಪನ ನಂಬಿದ್ರು, ಮಹದೇವಪ್ಪ ಸಿದ್ದರಾಮಯ್ಯನ ಪಟ್ಟಿಯಲ್ಲಿ ಎಸ್ ಸಿ ಮಹದೇವಪ್ಪನವ್ರ ಹೆಸರಿದೆ, ಮತ್ತೆ ಡಿ ಕೆ ಪಟ್ಟಿಯಲ್ಲಿ ಮಹದೇವಪ್ಪನವ್ರ ಹೆಸರಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯಲ್ಲಿ ಮಹದೇವಪ್ಪನ ಹೆಸರು ಇರಲೇಬೇಕು. ಮಹದೇವಪ್ಪನವ್ರಿಗೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು, ಅದು ದಲಿತ ಮತಗಳ ಮೂಲಕ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆ 4 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾರೆ. ಇವರೊಂದಿಗೆ ಯಾರೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಬಹಳ ಚರ್ಚೆಗಳು ಕೂಡ ಆಗ್ತಾ ಇದೆ, ಯಾರೆಲ್ಲ ಸಚಿವರಾಗಿ ಪದಗ್ರಹವನ್ನು ಆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಅಂತೇಳಿ. ಮೊದಲ ತಂಡದ 8 ರಿಂದ 10 ಮಂದಿ ಶಾಸಕರು ಸಚಿವರಾಗಿ ಪದಗ್ರಹವನ್ನ ಮಾಡ್ತಾರೆ ಅಂತ ಹೇಳಾಗ್ತಿದೆ. ಅಂದರೆ ಫಸ್ಟ್ ಲಿಸ್ಟ್ನಲ್ಲಿ 10 ಮಂದಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನವನ್ನು ಸಚಿವರಾಗಿ ಸ್ವೀಕರಿಸ್ತಾರೆ ಅಂತ ಹೇಳಾಗ್ತಿದೆ. ಆ 8 ರಿಂದ 10 ಮಂದಿಯ ಪಟ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದ ದಲಿತ ನಾಯಕರೆಂದೇ ಖ್ಯಾತಿ ಪಡೆದಿರತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಹೆಸರನ್ನ ಕೈ ಬಿಡಲಾಗಿದೆ ಅನ್ನೋಂತಹ ಚರ್ಚೆಗೆ ಜೋರಾಗಿ ಕೂಡ ಕೇಳಿಬರ್ತಾ ಇದೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರನ್ನ DCM ಮಾಡಬೇಕು ಮತ್ತು ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಮೈಸೂರು, ನರಸೀಪುರ, ಗುಂಡ್ಲುಪೇಟೆ, ಚಾಮರಾಜನಗರ ಭಾಗದ ಸಾಕಷ್ಟು ಕಡೆ ನಿನ್ನೆಯಿಂದಲೂ ಕೂಡ ಉಗ್ರವಾದಂಥ ಒಂದು ಹೋರಾಟಗಳು ಕೂಡ ಆಗ್ತಾ ಇದೆ. ಇವತ್ತು ಮೈಸೂರಿನಲ್ಲೂ ಕೂಡ ತೀವ್ರವಾದಂತಹ ಹೋರಾಟ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಸ್ ಸಿ ಮಹದೇವಪ್ಪನವರಿಗೆ ನೀವು ಸಚಿವ ಸ್ಥಾನ ಕೊಡದೇ ಹೋದಂತಹ ಸಂದರ್ಭದಲ್ಲಿ ನಾವು ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಎಸ್ ಸಿ ಮಹದೇವಪ್ಪನವರ ಅಭಿಮಾನಿಗಳು ಕೂಡ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ, ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಯಾಕೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದೆ ಅನ್ನೋದಕ್ಕೆ ಬಹಳ ವಿಚಾರಗಳು ಕೂಡ ಇರುವಂಥದ್ದು. ಯಾಕೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರನ್ನ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇಲ್ಲ? ಯಾಕೆ ಪರಮೇಶ್ವರ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರ
ಹಿಂಬದಿಯಲ್ಲಿ ಅವ್ರ ಹೆಸರು ಯಾಕೆ ಬರ್ತಾ ಇಲ್ಲ ಅನ್ನೋದು ಬಹಳ ಚರ್ಚೆ ಕೂಡ ಆಗ್ತಿದೆ. ನಾವು ನೋಡ್ಬೋದು, ಹಲವು ಮಾಧ್ಯಮಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ನಾಯಕರುಗಳ ಮಾತನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಯಾರು ಕೂಡ ಅವ್ರ ಹೆಸರನ್ನ ಮಾತನಾಡ್ತಾ ಇಲ್ಲ. ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ನಿಜವಾಗ್ಲೂ ಕೂಡ ಒಂದು ರೀತಿ ಆತಂಕ ಕೂಡ ಎದುರಾಗಿದೆ. ಯಾಕೆ ಎಸ್ ಸಿ ಮಹದೇವಪ್ಪನವರು ಒಂದು ವೇಳೆ ಅವರು ಸಚಿವ ಸ್ಥಾನದಿಂದ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ಎಷ್ಟು ಮೈಸೂರು ಭಾಗಕ್ಕೆ ನಷ್ಟ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ಯಾಕಂದರೆ ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಈ 3 ಜಿಲ್ಲೆಗಳಲ್ಲಿ ಕೂಡ ದಲಿತ ಬಲಗೈ ಸಮುದಾಯವನ್ನು ಆ ಒಂದು ಸಮುದಾಯದ ಜನರನ್ನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರೂ ಕೂಡ ಮತವನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ 3 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸುವಂತಹ ನಾಯಕತ್ವ ಯಾರು ಇದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂತ ಹೇಳ್ಬೋದು. ಈ 3 ಜಿಲ್ಲೆಗಳ ಒಂದು ನಾಯಕತ್ವವನ್ನು ಅವರು ಪ್ರಮುಖವಾಗಿ ವಹಿಸ್ಕೊಳ್ತಾರೆ. ಆ ಜವಾಬ್ದಾರಿಯನ್ನು ಎಸ್ ಸಿ ಮಹದೇವಪ್ಪನವರು ಕೂಡ ತೆಗೆದುಕೊಳ್ತಾರೆ. ಈ 3 ಜಿಲ್ಲೆಯ ಸಾಕಷ್ಟು ದಲಿತರ ಒಂದು ಗಟ್ಟಿ ಧ್ವನಿಯಾಗಿ ಎಸ್ ಸಿ ಮಹದೇವಪ್ಪನವರು ಇತ್ತೀಚೆಗೆ ಕಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಇದ್ದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಅವ್ರನ್ನ ಓವರ್ಟೇಕ್ ಮಾಡನೇ ಇಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರೇ ಈ ಭಾಗದ ದಲಿತ ಅಗ್ರಗಣ್ಯ ನಾಯಕ ಅಂತೇಳಿ ಮಹದೇವಪ್ಪನವರು ಒಪ್ಕೊಂಡಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಬದುಕಿರೋವರೆಗೂ ಕೂಡ ಓವರ್ಟೇಕ್ ಮಾಡದೇನೆ ಅವರ ಹಿಂದೆನೇ ಇದ್ದಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಶ್ರೀನಿವಾಸ್ ಪ್ರಸಾದ್ ನಂತರ ಒಂದಿಷ್ಟು, ಯಾಕಂದ್ರೆ ಅವರು ಅಗಲಿಕೆ ನಂತರ ಪ್ರಸಾದ್ ಅವರ ಒಂದು ಸ್ಥಾನವನ್ನು ತುಂಬುವಂತಹ ನಿಟ್ಟಿನಲ್ಲಿ ಈ ಭಾಗದ ದಲಿತ ಸಮಸ್ಯೆಗಳನ್ನ ಈಡೇರಿಸುವಂಥ ನಿಟ್ಟಿನಲ್ಲಿ ಈ ಭಾಗದ ದಲಿತರ ಧ್ವನಿಯಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೂಡ ಪ್ರಸಾದ್ ನಂತರ ಒಂದು ನಾಯಕತ್ವವನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಇವರು ಶ್ರೀನಿವಾಸ್ ಪ್ರಸಾದ್ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಸಾದ್ನ ಓವರ್ಟೇಕ್ ಮಾಡ್ತಿರಲಿಲ್ಲ. ಅವರ ರಾಜಕಾರಣದಲ್ಲೂ ಓವರ್ಟೇಕ್ ಮಾಡ್ತಿರಲಿಲ್ಲ, ಸ್ಥಾನಮಾನಗಳ ವಿಚಾರದಲ್ಲೂ ಕೂಡ ಓವರ್ಟೇಕ್ ಮಾಡ್ತಿರಲಿಲ್ಲ. ಹೀಗಾಗಿ ಅವ್ರನ್ನ ಸಹೋದರ ಅಣ್ಣ ಅಂತಾನೆ ಎಸ್ ಸಿ ಮಹದೇವಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕರೀತಾ ಇದ್ರು. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಬದುಕಿರೋವರೆಗೂ ಕೂಡ ಯಾವತ್ತೂ ಕೂಡ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ನಾನೇ ಈ ಭಾಗದ ದಲಿತ ನಾಯಕ ಅಂತೇಳಿ ಎಲ್ಲೂ ಕೂಡ ಹೇಳಲಿಲ್ಲ. ಆ ನಾಯಕತ್ವ ಒಂದು ಆ ಸಿಂಹಾಸನವನ್ನು ಕೂಡ ಎಸ್ ಸಿ ಮಹದೇವಪ್ಪನವರು ಹೇಳಲಿಲ್ಲ. ಪ್ರಸಾದ್ ಬದುಕಿರೋವರೆಗೂ ಕೂಡ ಅವರ ಹಿಂಬದಿಯಲ್ಲೇ ಅವರ ಹಿಂದೆನೇ ಇದ್ದಂತಹ ಎಸ್ ಸಿ ಮಹದೇವಪ್ಪ ಇದೀಗ ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಗಳ ಒಂದು ಹಳೆ ಮೈಸೂರು ಭಾಗದ ದಲಿತರ ಆಶಾಕಿರಣರಾಗಿ, ದಲಿತ ನಾಯಕತ್ವದಲ್ಲಿ ಒಂದು ರೀತಿ ದಲಿತರ ಗಟ್ಟಿ ಧ್ವನಿಯಾಗಿ ಈ ಭಾಗದಲ್ಲಿ ಹೊರಹೊಮ್ತಾ ಇದ್ದಾರೆ. ಇಂತಹ ಒಬ್ಬ ನಾಯಕನನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನದಿಂದ ಕೈ ಬಿಡ್ತಿದೆ ಅಂತೇಳಿ ಬಹಳ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸ್ಥಳೀಯವಾಗಿ ಅಂದರೆ ಮೈಸೂರಿನ ಲೋಕಲ್ ಆಗಿ ನಾವು ನೋಡೋದಾದರೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ಒಂದು ಮತಗಳನ್ನ ಕೂಡಿಸುವಂತಹ ಶಕ್ತಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರಿಗೆ ಇರುವಂಥದ್ದು. ಅಂದರೆ ಕೇವಲ ದಲಿತ ಸಮಾಜಕ್ಕೆ ಎಸ್ ಸಿ ಮಹದೇವಪ್ಪನವ್ರು ಸೀಮಿತ ಆಗಿಲ್ಲ, ಹಿಂದುಳಿದ ವರ್ಗದ ಜನರ ಕಷ್ಟ ಸುಖಗಳನ್ನು ಕೇಳುವಂಥದ್ದು, ಅವರ ಸಮಸ್ಯೆಗಳನ್ನ ಈಡೇರಿಸುವಂಥದ್ದು ಎಲ್ಲವನ್ನೂ ಕೂಡ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೂಡ ಮಾಡ್ತಾ ಇದ್ದಾರೆ. ಇವ್ರಿಗೆ ಅಪಾರವಾದಂಥ ಒಂದು ಅನುಭವ ಇರ್ತಕ್ಕಂಥದ್ದು. ಇವರು ಸಾಕಷ್ಟು 2013ರಿಂದ 2018ರವರೆಗೆ PW ಮಿನಿಸ್ಟರ್ ಆಗಿದ್ದಾರಲ್ಲ, ಆ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತಹ ಸಾಧನೆ ಇವರ ಹೆಸರಿನಲ್ಲಿರುವಂಥದ್ದು. 2013ರಿಂದ 2018 ಉತ್ತಮವಾದಂತಹ ಒಂದು ಕೆಲಸ ಕಾರ್ಯಗಳನ್ನ ಕೂಡ ಮಾಡಿದ್ರು. ಆದರೂ ಕೂಡ 2018ರಲ್ಲಿ ಇವರು ಸೋಲನ್ನು ಕಾಣಬೇಕಾಯಿತು. ನಂತರ ಇವರು 2023ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಇವರೇ ಮೊದಲ ಬಾರಿಗೆ ಸಚಿವರಾಗಿ ಪದಗ್ರಹಣ ಕೂಡ ಮಾಡಿದ್ರು. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರ ವರ್ಕಿಂಗ್ ಅಂತ ನಾವು ಕೇಳಬಾರ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಇಲಾಖೆಯ ಏನೆಲ್ಲ ಕಾರ್ಯಕ್ರಮಗಳಿದೆ ಅವೆಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ, ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನು ಓದಿಸಿದಂತಹ ಏಕೈಕ ಸಚಿವ ಅಂತ ಏನಾದ್ರು ಇದ್ದರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಇಲ್ಲಿವರೆಗೂ ಕೂಡ ಬಹಳಷ್ಟು ಜನ ದಲಿತ ಸಮಾಜದ ನಾಯಕರುಗಳು, ರಾಜಕಾರಣಿಗಳು ಬಂದು ಹೋದರು. ಆದರೆ ಆ ಸಂವಿಧಾನ ಪೀಠಿಕೆಯ ಮಹತ್ವ ಮತ್ತು ಅದರ ಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು, ಯಾಕೆ ನಮಗೆ ಸಂವಿಧಾನ ಮುಖ್ಯ ಅನ್ನೋದನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಕೇವಲ ಶಾಲೆಗಳಲ್ಲಿ ಆ ಒಂದು ಸಂವಿಧಾನ ಪೀಠಿಕೆಗಳನ್ನ ಬೋಧಿಸ್ತಾ ಇದ್ರು. ಅದು ಇದೀಗ ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು, ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮಗಳಿರ್ಬೋದು, ದಲಿತ ಸಂಘಟನೆ, ಒಂದು ದಲಿತ ಚಳುವಳಿಯಲ್ಲಿ ಯಾವುದೇ ಹೋರಾಟಗಳಾದರೂ ಕೂಡ ಪ್ರಮುಖವಾಗಿ ಆ ಒಂದು ಸಂವಿಧಾನ ಪೀಠಿಕೆನ, ಯಾವುದೇ ಶುಭ ಸಮಾರಂಭದ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೆದಂತಹ ಸಂದರ್ಭದಲ್ಲಿ ಮೊದಲಿಗೆ ಸಂವಿಧಾನ ಪೀಠಿಕೆಯನ್ನು ಓದಿಸಿ ನಂತರ ಕಾರ್ಯಕ್ರಮಗಳನ್ನ ಮಾಡುವಂಥದ್ದನ್ನು ಇದೀಗ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಇಡೀ ರಾಜ್ಯದ ಜನರಿಗೆ ಪರಿಚಯನ ಮಾಡಿಕೊಂಡಿದ್ದಾರೆ. ಆ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು, ಜನಪ್ರಿಯ ಕಾರ್ಯಕ್ರಮಗಳನ್ನ ರಚನೆ ಮಾಡೋದ್ರ ಮೂಲಕ, ಜನಪ್ರಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡೋದ್ರ ಮೂಲಕ ಒಂದಿಷ್ಟು ರಾಜ್ಯದ ಗಮನವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಮುಂದಾದರು. ಜೊತೆಗೆ ಇವೆಲ್ಲದರ ಜೊತೆಗೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು 1980ರ ದಶಕ, ಅಂದರೆ ಸಿದ್ದರಾಮಯ್ಯವ್ರ ಜೊತೆ ಅವರು ರಾಜಕಾರಣಕ್ಕೆ ಬಂದಂಥವರು, ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಲ್ಲೂ ಕೂಡ ವಿವಾದವನ್ನು ಮಾಡಿಕೊಳ್ಳದೇ ಇರುವಂತಹ ನಾಯಕ ಅಂತ ಹೇಳ್ಬೋದು. ಒಂದು ರೀತಿ ವಿವಾದ ಮುಕ್ತ ಆಡಳಿತವನ್ನು ಕೊಟ್ಟಂತಹ ಹಳೆ ಮೈಸೂರು ಭಾಗದ ಒಬ್ಬ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಅದು
ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂತ ಹೇಳ್ಬೋದು. ಎಲ್ಲೂ ಕೂಡ ವಿವಾದವನ್ನು ಮಾಡ್ಕೊಳ್ಳದೇ ಇರತಕ್ಕಂತಹ ಮಹದೇವಪ್ಪನವ್ರಿಗೆ ಈ ಬಾರಿ ಸಚಿವ ಸ್ಥಾನದಲ್ಲಿ ಯಾಕೆ ಅವ್ರನ್ನ ಸೇರ್ಪಡೆಗೊಳಿಸ್ತಾ ಇಲ್ಲ ಅನ್ನೋಂತಹ ಒಂದು ಚರ್ಚೆ, ಒಂದು ಆಕ್ರೋಶ, ಒಂದು ಆಗ್ರಹ ಅವ್ರ ಅಭಿಮಾನಿಗಳಿರ್ತಕ್ಕಂಥದ್ದು ನಾವು ನೋಡ್ಬೋದು. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಯಾವುದೇ ರೀತಿಯಂತಹ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರ್ಬೋದು. ಅವರು ವೈದ್ಯಕೀಯ ಅವರು ಹೇಳಿಕೆಯಲ್ಲಿ ಡಾಕ್ಟರ್ ಕೂಡ ಆಗಿರುವಂಥದ್ದು. ಅವರು ವೈದ್ಯಕೀಯ ಹಿನ್ನೆಲೆ ಇರೋ ಕಾರಣಕ್ಕಾಗಿ ಅವರಲ್ಲಿ ಬಹಳಷ್ಟು ಬೌದ್ಧಿಕವಾದಂತಹ ಒಂದು ಮಾತುಗಳು, ತಾರ್ಕಿಕವಾದಂತಹ ವಿಚಾರಗಳು ಯಾವುದನ್ನು ಕೂಡ ಅವರು ಬಿಟ್ಕೊಡೋದಿಲ್ಲ. ಬಹಳಷ್ಟು ಒಂದು ಮಾಧ್ಯಮ ಆಗಿರ್ಬೋದು ಅಥವಾ ಒಂದು ಬೌದ್ಧಿಕ ವಲಯದಲ್ಲಿ ಅಪಾರವಾದಂಥ ಒಂದು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಯಾವುದೇ ವಿಷಯಗಳನ್ನ ಕೂಡ ತೆಗೆದುಕೊಳ್ಳಿ ಅದ್ರ ಬಗ್ಗೆ ತಾರ್ಕಿಕವಾಗಿ ಮಾತನಾಡುವಂತಹ ಜೊತೆಗೆ ಬೌದ್ಧಿಕವಾಗಿ ಮಾತನಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೂಡ ಇಟ್ಕೊಂಡಿರುವಂಥದ್ದು. ಆ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಯಾಕಂದರೆ ನಾವು ನೋಡ್ಬೋದು ಎಸ್ ಸಿ ಮಹದೇವಪ್ಪನವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮಾತನಾಡುವಂತಹ ಸಂದರ್ಭ ಮೊದಲಿಗೆ ಅವರು ಪ್ರಜಾಪ್ರಭುತ್ವ ವಿಚಾರವಾಗಿ, ಸಂವಿಧಾನದ ವಿಚಾರವಾಗಿ ಅಲ್ಲಿಂದ ಶುರು ಮಾಡ್ತಾರೆ. ನಾವು ಒಂದು ಕಾನೂನು ಒಂದು ಚೌಕಟ್ಟಿನಲ್ಲಿದ್ದೇವೆ, ಯಾರ ಬಗ್ಗೆನೂ ಕೂಡ ಹಗುರವಾಗಿ ಮಾತನಾಡಬಾರ್ದು, ಯಾರನ್ನು ಕೂಡ ದ್ವೇಷವನ್ನು ಮಾಡಬಾರ್ದು. ಈ ಕಾರಣಕ್ಕಾಗಿ ಅವರು ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನೋ ಒಂದು ಚೌಕಟ್ಟಿನಲ್ಲಿ ಅವರು ಮಾತನಾಡ್ತಾರೆ. ಇಲ್ಲಿವರೆಗೆ ಎಸ್ ಸಿ ಮಹದೇವಪ್ಪನವರು ಯಾರನ್ನೂ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ, ಯಾರನ್ನೂ ಕೂಡ ದ್ವೇಷವನ್ನು ಮಾಡುವಂತಹ ಅವರು ರಾಜಕಾರಣದಲ್ಲಾಗಲಿ ಆ ರಾಜಕಾರಣದ ಆಚೆಗೂ ಕೂಡ ಅವ್ರು ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋದಾಗ್ಲಿ, ಜೊತೆಗೆ ಒಬ್ಬರಿಗೆ ನೋವುಂಟು ಮಾಡುವಂತಹ ಹೇಳಿಕೆಗಳನ್ನು ಕೂಡ ಅವ್ರು ಕೊಡ್ತಿರಲಿಲ್ಲ. ಒಬ್ಬರ ಬಗ್ಗೆ ಒಬ್ಬರ ಹಗುರವಾಗಿ ಮಾತನಾಡುವಂತಹ ಒಂದು ಶೈಲಿಯನ್ನು ಕೂಡ ಅವ್ರು ಬೆಳೆಸ್ಕೊಂಡಿಲ್ಲ. ಇರುವವರೆಗೂ ಕೂಡ ಎಲ್ಲರ ಜೊತೆನೂ ಕೂಡ ಒಂದು ಸ್ನೇಹಿತನವನ್ನು ಬಯಸುವಂತಹ ಏಕೈಕ ರಾಜಕಾರಣಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಇಂಥವ್ರಿಗೆ ಇವತ್ತು ಪಕ್ಷದಲ್ಲಿ ಸ್ಥಾನಮಾನಗಳು ಸಿಗದೇ ಇರುವಂಥದ್ದು, ಜೊತೆಗೆ ಇವರಿಗೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಭಾಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರುವಂಥದ್ದು. ಇವರು ಸಾಕಷ್ಟು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಇವರು ಸೋತಿದ್ರು ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಹಳೆ ಮೈಸೂರು ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವರು ಸರ್ಕಾರದ ನೀತಿಗಳನ್ನ ಮತ್ತು ಪಕ್ಷದ ನಿಲುವುಗಳನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಶಕ್ತಿಯನ್ನು, ಒಂದು ಪ್ರಬಲವಾಗಿ ಸಮರ್ಥಿಸ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೂಡ ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಪಕ್ಷ ಮತ್ತು ಸರ್ಕಾರ ಅಂತ ಬಂದಂತಹ ಸಂದರ್ಭದಲ್ಲಿ ಇವರು ಈ ರಾಜಿಯಾಗುವಂತಹ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವರ ತತ್ವ ಸಿದ್ಧಾಂತಗಳಿಗೆ ಯಾವತ್ತೂ ಕೂಡ ಅವರು ಬಿಟ್ಕೊಟ್ಟಿಲ್ಲ. ಅವ್ರು ಯಾವ ರೀತಿ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ ಅದೇ ರೀತಿ ಅವರು ಇವತ್ತು ಕೂಡ ರಾಜಕಾರಣದಲ್ಲಿ ಮುನ್ನಡೀತಿರುವಂಥದ್ದು. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂತ ಹೇಳಿದ್ರೆ ತಟ್ಟಂತೆ ಬರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು. ಯಾಕಂದರೆ ಸಿದ್ದರಾಮಯ್ಯನವರ ಜೊತೆಗೆ ಅವರು 1980ರ ದಶಕದಿಂದಲೂ ಕೂಡ ಪ್ರಸ್ತುತ ಇಲ್ಲಿವರೆಗೂ ಕೂಡ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಸಿದ್ದರಾಮಯ್ಯನವರು ಹೇಳ್ಬೋದು ನಾನೊಬ್ಬ ಅಹಿಂದ ನಾಯಕ ಅಂತ ಹೇಳ್ತಾರೆ. ಆದರೆ ಹಿ ಬಿಟ್ಟರೆ ದಾ ಬರುತ್ತೆ, ದಲಿತ ನಾಯಕ. ಯಾಕೆ ಸಿದ್ದರಾಮಯ್ಯನವರು ದಲಿತ ನಾಯಕ ಅನ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಎಸ್ ಸಿ ಮಹದೇವಪ್ಪನವರು ಅವ್ರ ಜೊತೆ ಇದ್ದಕ್ಕೆ ಒಂದು ರೀತಿ ದಲಿತ ನಾಯಕ ಅಂತ ಅನ್ಸ್ಕೊಂಡಿರುವಂಥದ್ದು. ಯಾಕಂದರೆ ಸಂಪೂರ್ಣವಾದಂಥ ಒಂದು ಪ್ರಭಾವವನ್ನು, ಸಂಪೂರ್ಣವಾದಂಥ ಒಂದು ಶಕ್ತಿಯನ್ನು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ದಾರಿ ಎಳೆದ್ಬಿಟ್ಟಿದ್ದಾರೆ. ಯಾಕೆಂದರೆ ಅಹಿಂದ ನಾಯಕ ಅಂತ ಯಾರೇ ಹೇಳ್ಕೊಂಡ್ರು ಕೂಡ ಅವ್ರ ಜೊತೆ ಅಹಿಂದ ನಾಯಕರು ಇರಬೇಕಾಗುತ್ತೆ. ಈ ಬಿಟ್ಟರೆ ದಾ ಬರುತ್ತಲ್ಲ, ಅದು ದಲಿತ ನಾಯಕ ಅಂತ ಏನು ಬರುತ್ತೆ, ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಸಿದ್ದರಾಮಯ್ಯನವರ ಬಲಗೈ ಬಂಟನಾಗಿಯೇ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥದ್ದು. ಸಿದ್ದರಾಮಯ್ಯನವರು ಇರಲಿ ಇಲ್ಲದೆ ಹೋಗಿರಲಿ ಆ ಒಂದು ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೂಡ ನಿಭಾಯಿಸಿದ್ದಾರೆ. ಯಾಕಂದರೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ, ಇವರು ಒಂದು ರೀತಿ ಸೂಪರ್ ಸಿ ಎಂ ಅಂತಲೇ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕಳಿಸ್ಕೊಳ್ತಿದ್ರು. ಯಾಕಂದರೆ ಈ ಭಾಗದ ಜನರ ಕಷ್ಟ ಸುಖಗಳನ್ನ ಕೇಳೋರು ಯಾರು, ಅಹಿಂದ ಜನರ ಪಾಲಿನ ಒಂದು ರೀತಿ ಬೆಳಕಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕೆಲಸವನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ದಲಿತ ಸಮುದಾಯದ ಸಾಕಷ್ಟು ಸಮಸ್ಯೆಗಳನ್ನ ಈಡೇರಿಸಿದಂಥ ಒಂದು ಹೆಗ್ಗಳಿಕೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರಿಗೆ ಸಲ್ಲುತ್ತೆ. ನೋಡ್ಬೋದು ನಾವು ಮೈಸೂರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶೈಕ್ಷಣಿಕ ವಲಯ ಇರ್ಬೋದು, ಆರೋಗ್ಯ ವಲಯ ಇರ್ಬೋದು, ಇಂತಹ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿರ್ಬೋದು, ಸಾಕಷ್ಟು ಜನರಿರ್ಬೋದು, ಇಂಥವರೆಲ್ಲರೂ ಕೂಡ ನಮಗೆ ಏನಾದರೂ ಸಮಸ್ಯೆಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಸಿದ್ದರಾಮಯ್ಯನ ಹತ್ರ ಹೋಗ್ತಿತ್ತಿಲ್ಲ, ಯಾರು ಕೂಡ ಪರಮೇಶ್ವರ್ ಹತ್ರ ಹೋಗ್ತಿತ್ತಿಲ್ಲ, ಯಾರು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಹೋಗ್ತಿತ್ತಿಲ್ಲ. ಎಲ್ಲರೂ ಕೂಡ ಬರ್ತಿದ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ನಿವಾಸಕ್ಕೆ. ಅಂದರೆ ಹಳೆ ಮೈಸೂರು ಭಾಗದಲ್ಲಿ ದಲಿತರ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ನಿವಾಸ. ಅಲ್ಲಿಗೆ ಸಾಕಷ್ಟು ಜನರು ಕೂಡ ಪ್ರತಿನಿತ್ಯ ಹೋಗಿ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ರು. ಆ ಸಮಸ್ಯೆಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಎಸ್ ಸಿ ಮಹದೇವಪ್ಪನವರು ಕೂಡ ಮುಂದಾಗ್ತಿದ್ರು. ಅಂದರೆ ನಮಗೆ ಕೊಟ್ಟಿರ್ತಕ್ಕಂತಹ ಈ ಒಂದು ರಾಜಕೀಯ ಶಕ್ತಿ ಕೇವಲ ನಾವು ಗೂಟದ ಕಾರಲ್ಲಿ ಓಡಾಡುವಂಥದ್ದಲ್ಲ, ಬದಲಾಗಿ ಇದು ಸಾಮಾಜಿಕ ಸೇವೆ, ಜನರ ಕೆಲಸಗಳನ್ನ ಮಾಡ್ತಕ್ಕಂತಹ ಒಂದು ಕೆಲಸ ಅಂತೇಳಿ ಎಸ್ ಸಿ ಮಹದೇವಪ್ಪನವರು ಯಾವಾಗಲೂ ಕೂಡ ಹೇಳ್ತಿದ್ರು. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಎಲ್ಲೊಂದು ಕಡೆ ಎಸ್ ಸಿ ಮಹದೇವಪ್ಪನವರ ಒಂದು ಶಕ್ತಿ ಇತ್ತು ಅನ್ನೋದು ಕೂಡ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಜೊತೆ ಅವರು
ಚೆನ್ನಾಗಿರ್ಲಿ ಆದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯವ್ರಿಗೆ ಕೇಡನ್ನು ಬಯಸ್ತಂತಾರಲ್ಲ, ಜೊತೆಗಿದ್ಕೊಂಡೇ ಚೂರಿಯನ್ನು ಹಾಕ್ತಂಥವ್ರಲ್ಲ. ಯಾಕಂದರೆ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರು ಮಹದೇವಪ್ಪನ ನಂಬಿದ್ರು, ಮಹದೇವಪ್ಪ ಸಿದ್ದರಾಮಯ್ಯ ನಂಬಿದ್ರು. ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ಸಿದ್ದರಾಮಯ್ಯನವರು ಇವತ್ತು ಈ ಪ್ರಮಾಣದ ಒಂದು ರಾಜಕೀಯ ಶಕ್ತಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ, ಈ ಪ್ರಮಾಣದಲ್ಲಿ ರಾಜಕಾರಣದಲ್ಲಿ ತನ್ನ ಸ್ಥಾನವನ್ನು ಉಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ದಲಿತ ನಾಯಕ ಎಸ್ ಸಿ ಮಹದೇವಪ್ಪನವರ ಶಕ್ತಿ ಇತ್ತು ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಇಲ್ಲಿ ಒಪ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಆ ರೀತಿಯಾದಂತಹ ಒಂದು ಬಾಂಧವ್ಯ ಅವರಿಬ್ಬರಲ್ಲಿ ಕೂಡ ಇತ್ತು. 2018ರ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದಿಷ್ಟು ಮನಸ್ತಾಪಗಳಾಗಿ ದೂರ ಆದರೆ ಇವರಿಬ್ಬರು ಕೂಡ ಇದೇ ರೀತಿ ಶತ್ರುಗಳಾಗಿದ್ದು ಬಿಡ್ತಾರೆ, ಇವರಿಬ್ಬರು ಹೊಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತನಾಡುವಂತಹ ಕಾಲಘಟ್ಟದಲ್ಲಿ 2023ರ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಇವರಿಬ್ಬರು ಹೊಂದಾದ್ರು. ಈ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಇವರಿಬ್ಬರು ಒಂದಾಗದೆ ಹೋಗಿದ್ರೆ ನಿಜಕ್ಕೂ ಕೂಡ ಅವತ್ತು ದಲಿತ ಸಮುದಾಯ ಎಲ್ಲೊಂದ್ ಕಡೆ ಎಸ್ ಸಿ ಮಹದೇವಪ್ಪನವ್ರ ಪರ ಇರ್ತಿತ್ತು, ಸಿದ್ದರಾಮಯ್ಯನವರಿಗೆ ಆಂಟಿಯಾಗಿ ಕೆಲಸ ಮಾಡ್ತಿತ್ತು. ಹೀಗಾಗಿ ಇವರಿಬ್ಬರ ಒಂದು ಜೋಡೆತ್ತು ಈ ಭಾಗದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಅವಕಾಶ ಆಯಿತು. ಇದನ್ನ ಅರ್ಥಂತಹ ಸಿದ್ದರಾಮಯ್ಯನವರು ಮಹದೇವಪ್ಪನವರು ಕೂಡ ಕರೆಸ್ಕೊಂಡ್ರು, ಮಹದೇವಪ್ಪನ ಸಿದ್ದರಾಮಯ್ಯನವರು ಕೂಡ ಕರೆಸ್ಕೊಂಡ್ರು. ಇವರಿಬ್ಬರು ಈ ಒಂದು ರೀತಿ ಒನ್ ವೇ ಹೋದಂತಹ ಸಂದರ್ಭದಲ್ಲಿ ಪಕ್ಷ ಕೂಡ ಅಧಿಕಾರಕ್ಕೆ ಬಂತು. ಇವರಿಬ್ಬರು ಶತ್ರುತ್ವವನ್ನು ಬೆಳೆಸ್ಕೊಬಿಟ್ಟಿದ್ರು. ಬಹುಶಃ ಈ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಸದೃಢ ಆಗ್ತಿರಲಿಲ್ಲ, ಗಟ್ಟಿಗೊಳ್ತಿರಲಿಲ್ಲ, ಬಹಳಷ್ಟು ಏಟ್ ಕೂಡ ಆಗ್ತಿತ್ತು. ಹೀಗಾಗಿ ಸಿದ್ದರಾಮಯ್ಯನ ಭದ್ರಕೋಟೆಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸಿದ್ದರಾಮಯ್ಯವರಿಗೆ ಒಂದಿಷ್ಟು ಭಾರವಾಗದ ರೀತಿಯಲ್ಲಿ ಒಂದಿಷ್ಟು ಅವರಿಗೆ ಅವರ ಜವಾಬ್ದಾರಿಯನ್ನು ಇವರೇ ನಿರ್ವಹಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ವಹಿಸಿಕೊಂಡಿರುವಂಥದ್ದು. ಮೈಸೂರಿನಲ್ಲಿ ಆಡಳಿತ ಮತ್ತು ರಾಜಕೀಯ ಹಿಡಿತವನ್ನು ಸಂಪೂರ್ಣವಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಇಟ್ಕೊಂಡಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರ ಇದ್ದರೂ ಕೂಡ ಅವರೇ ಎಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅವ್ರ ಪುತ್ರ ಎತ್ತಿದ್ರೆ ಈಗಷ್ಟೇ ಅವರು ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೈಸೂರಿನಲ್ಲಿ ಆಡಳಿತಕ್ಕೆ ಅವರು ಕೈ ಹಾಕಿದ್ರು, ತದನಂತರ ಅದನ್ನು ಬಿಟ್ಟರು. ಆದರೆ ರಾಜಕೀಯ ಹಿಡಿತದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅಹಿಂದ ಮತ ಬ್ಯಾಂಕ್ ಮತ್ತು ದಲಿತ ನಾಯಕತ್ವದ ಸಮತೋಲನವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಮುಂದಾಗಿರುವಂಥದ್ದು. ಸಿದ್ದರಾಮಯ್ಯ ಪಡೆದ ಒಬ್ಬ ಪ್ರಬಲ ದಲಿತ ಮುಖಂಡ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗುತ್ತೆ. ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ರಾಜಕಾರಣದಲ್ಲಿ ಇರಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೆ ಇರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅಂತ ನಾವು ಕಾರಣ ನೋಡಬೇಕಾಗಿದೆ. ದಲಿತ ಬಲಗೈ ಸಮುದಾಯಗಳೊಂದು ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿದ್ರೆ ಎಚ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಂಥದ್ದು ಕೂಡ ಅವರ ಅಭಿಮಾನಿಗಳ ಒಂದು ಹೋರಾಟ ಕೂಡ ಆಗಿರ್ತಕ್ಕಂಥದ್ದು. ಇನ್ನು JDS ಮತ್ತು BJPಗಳಿಗೆ ದಲಿತ ಮತಗಳು ಹೋಗಬಾರ್ದು. ಯಾಕೆಂದರೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಆಗುತ್ತೆ. ಆ ಮೈತ್ರಿ ಆದಂತಹ ಸಂದರ್ಭದಲ್ಲಿ ದಲಿತ ಮತಗಳು ಸ್ಪ್ಲಿಟ್ ಆಗಬಾರ್ದು, ಆ ಒಂದು ಪಕ್ಷಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದಲಿತ ಮತಗಳನ್ನ ಇಟ್ಕೊಳ್ಳುವಂಥದ್ದು, ಅದನ್ನ ಕ್ರೋಢೀಕರಿಸುವಂತಹ ಒಂದು ಶಕ್ತಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಈ ಭಾಗದಲ್ಲಿರುವಂಥದ್ದು. ಹೀಗಾಗಿ ಅವರ ಒಂದು ಅನುಪಸ್ಥಿತಿ, ಅವರ ಗೈರು ಹಾಜರಿಯಲ್ಲಿ ಏನಾದರೂ ಪಕ್ಷ ಮುಂದಿನ ದಿನಗಳ ಚುನಾವಣೆ ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ದಲಿತ ಮತಗಳು ವಿಭಜನೆ ಆಗ್ತವೆ, ದಲಿತ ಮತಗಳು ಡೈವರ್ಟ್ ಆಗ್ತವೆ, ಬೇರೆ ಪಕ್ಷಕ್ಕೂ ಕೂಡ ದಲಿತ ಮತಗಳು ಸ್ಪ್ಲಿಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಅದರ ಒಂದು ಎಫೆಕ್ಟನ್ನು, ಅದರ ಒಂದು ಡ್ಯಾಮೇಜನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಮೂರು ಕೂಡ ಅನುಭವಿಸಬೇಕಾಗುತ್ತೆ. ಎಚ್ ಸಿ ಮಹದೇವಪ್ಪನವ್ರನ್ನ ಸಚಿವ ಸ್ಥಾನ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಈ ಇಬ್ಬರಿಗೂ ಅಂದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯಗೆ ಭಾರಿ ಹೊಡೆತ ಕೂಡ ಬೀಳುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಬಹಳ ಮುಂದಿನ ದಿನಗಳಲ್ಲಿ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ದಲಿತ ಬಲಗೆಯ ಒಂದು ಶಕ್ತಿ ನಷ್ಟ ಕೂಡ ಆಗುತ್ತೆ. ಸಿದ್ದರಾಮಯ್ಯ ಅಹಿಂದ ಬಣಕ್ಕೂ ಕೂಡ ಒಂದು ರೀತಿ ಹಿನ್ನಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅಹಿಂದ ಚಳವಳಿಯ ಪ್ರಮುಖ ಬೌದ್ಧಿಕ ಧ್ವನಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಂತ ಹೇಳ್ಬೋದು. ಇಂತಹವ್ರನ್ನ ಕೈಬಿಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಆಂತರಿಕ ಬಲ ಕುಗ್ಗೋಗುತ್ತೆ ಅನ್ನೋದು ಕೂಡ ಎಲ್ಲರ ಒಂದು ಅಭಿಪ್ರಾಯ ಕೂಡ ಆಗಿದೆ. ಹೀಗಾಗಿ ದಲಿತ ಚಳವಳಿಯ ಮೂಮೆಂಟ್ ಅಂದರೆ ಆ ಒಂದು ಚಳವಳಿಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಪ್ರಮುಖ ಕಾರಣಕರ್ತರಾಗ್ತಾರೆ. ಅವರ ಕೆಲಸಗಳು, ಅವರ ಸಾಧನೆಗಳು, ಅವರ ಅಪಾರವಂತಹ ಅನುಭವ ಇಲ್ಲಿ ಇವತ್ತು ಬಹಳ ಚರ್ಚೆ ಕೂಡ ಆಗ್ತಾ ಇದೆ. ಜೊತೆಗೆ ದಲಿತ ಚಳವಳಿಗೆ ಮುನ್ನುಡಿಯನ್ನು ಬರೆದಂಥವರೇ ಒಂದು ರೀತಿ ಎಚ್ ಸಿ ಮಹದೇವಪ್ಪ ಅಂತ ಹೇಳ್ಬೋದು. ಪ್ರಸಾದ್ ನಂತರ ಅದರ ನಾಯಕತ್ವ, ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಎಚ್ ಸಿ ಮಹದೇವಪ್ಪನವರು ಇಲ್ಲಿವರೆಗೂ ಕೂಡ ದಲಿತ ಬಂಧುಗಳ ಒಂದು ಹಿತ ಕಾಪಾಡುವಂತಹ ನಿಟ್ಟಿನಲ್ಲಿ ಕೂಡ ಅವ್ರು ಮುಂದಾಗ್ತಾರೆ. ನೋಡ್ಬೋದು ನಾವು ಇವತ್ತು ಮೈಸೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳ ಹೆಚ್ಚಿನ ಕಾರಣಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಸೇರಿದಂತೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಏನಾದರೂ ಅವರಿಗೆ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ, ಏನಾದರೂ ಫೆಲೋಶಿಪ್ಗಳು ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ, ಸೀಟು ಹಂಚಿಕೆಯಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ, ನೇಮಕಾತಿ ವಿಚಾರದಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಹೋಗ್ತಿದ್ದು ದಲಿತರ ಒಂದು ಶಕ್ತಿ ಕೇಂದ್ರ ನಾವೇನಂತ ಕರಿತೀವಿ, ಅದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮನೆ ಅಂತ ಏನು ಕರಿತೀವಿ, ಅಲ್ಲಿಗೆ ಹೋಗುವಂಥದ್ದು, ಅಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂಥದ್ದು. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಆ ಒಂದು ದಲಿತ ವಿದ್ಯಾರ್ಥಿಗಳ ಪಾಲಿಗೆ ಒಂದು ರೀತಿ ಆಶಾಕಿರಣರಾಗಿ ಅವರ ಬದುಕಿಗೆ ಬೆಳಕಾಗಿ ಅವರ ಸಮಸ್ಯೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ರು. ಹೀಗಾಗಿ
ಇವ್ರ್ಯಾರು ಕೂಡ ಪರಮೇಶ್ವರ್ ಹತ್ರ ಆಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಯಾರು ಕೂಡ ಹೋಗ್ತಿರ್ಲಿಲ್ಲ. ಅಂದರೆ ಇಡೀ ಕರ್ನಾಟಕದಿಂದನೂ ಕೂಡ ಎಸ್ ಸಿ ಮಹದೇವಪ್ಪನವ್ರಿಗೆ ಅವ್ರ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರೆ ಬಗೆಹರಿಸ್ತಾರೆ ಅಂತ ಒಂದು ಅಪಾರವಾದ ನಂಬಿಕೆ ದಲಿತ ವಿದ್ಯಾರ್ಥಿಗಳಲ್ಲಿತ್ತು. ಆ ಕಾರಣಕ್ಕಾಗಿಯೇ ಎಸ್ ಸಿ ಮಹದೇವಪ್ಪನವರು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿರಲಿ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ನಡೆಸಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ರು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿದ್ರು. ಇವಿಷ್ಟೆಲ್ಲ ಮಾಡಿದಂತಹ ಎಸ್ ಸಿ ಮಹದೇವಪ್ಪನವರಿಗೆ ಇವತ್ತು ಎಲ್ಲೊಂದು ಕಡೆ ಸಚಿವ ಸ್ಥಾನ ಕೈ ತಪ್ಪುವಂಥ ಭೀತಿ ಎದುರಾಗಿದೆ ಅಂತೇಳಿ ಭಾಳ ಚರ್ಚೆ ಕೂಡ ಆಗ್ತಿದೆ. ಮತ್ತೊಂದು ವಿಚಾರನ ಹೇಳಲೇಬೇಕು. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬಲಗೈ ದಲಿತ ಸಮಾಜಕ್ಕೆ ಅವರು ಒಂದು ರೀತಿ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಒಳ ಮೀಸಲಾತಿ ವಿಚಾರ ಭಾಳಷ್ಟು ಸದ್ದಾಗ್ತಿತ್ತು. ಕಳೆದ 30 ವರ್ಷಗಳಿಂದಲೂ ಕೂಡ ಮಾದಿಗ ಸಮಾಜ ನಮಗೆ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನ ನಡೆಸ್ತಾ ಇದ್ವು. ಸಿದ್ದರಾಮಯ್ಯ ಒಂದು ಮಾತನ್ನು ಕೊಟ್ಟಿದ್ರು, ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ. ಆ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ದಲಿತ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋಂತಹ ಧ್ವನಿಯನ್ನು ಏನಾದ್ರು ಎತ್ತಿದ್ರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಬಹುಶಃ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಈ ಒಂದು ಕ್ಯಾಬಿನೆಟ್ಲಿ ಇವತ್ತು ಇಲ್ಲದೆ ಹೋಗಿದ್ರೆ ದಲಿತ ಬಲಗೈ ಸಮಾಜಕ್ಕೆ ಒಂದು ರೀತಿ ಅನ್ಯಾಯ ಕೂಡ ಆಗ್ತಿತ್ತು. ಶೇರಿಂಗ್ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಯಾವುದೇ ಕಾರಣಕ್ಕೂ ನಾನು ಬಲಗೈ ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ, ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತೇಳಿ ವಿಧಾನಸೌಧದಲ್ಲಿ ಮತ್ತು ಸಿದ್ದರಾಮಯ್ಯ ಬಣದಲ್ಲಿ ಪ್ರತಿಪಾದನೆ ಮಾಡಿದಂಥವರೇ ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ರೀತಿ ಇದನ್ನು ನಾವು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅವರ ಒಪಿನಿಯನ್ ಕೂಡ ತೆಗೆದುಕೊಳ್ತಾರೆ. ಎಸ್ ಸಿ ಮಹದೇವಪ್ಪನವರು ಹೇಳಿದ ರೀತಿಯಲ್ಲೇ ಎಲ್ರಿಗೂ ಕೂಡ ಸಮಾನವಾಗಿ ಆ ಒಳ ಮೀಸಲಾತಿ ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಮುಂದಾಗ್ತಾರೆ. ಬಹುಶಃ ಎಸ್ ಸಿ ಮಹದೇವಪ್ಪನವರು ಇಲ್ಲದೆ ಹೋಗಿದ್ರೆ ದಲಿತ ಬಲಗೈ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಿತ್ತು ಅನ್ನೋದು ಕೂಡ ಇವತ್ತಿನ ಸಾಕಷ್ಟು ವಿಶ್ಲೇಷಕರ ಒಂದು ಮಾತು ಕೂಡ ಆಗಿರುವಂಥದ್ದು. ಹೀಗಾಗಿ ಒಳ ಮೀಸಲಾತಿ ಹೋರಾಟದಲ್ಲಿ ಅತ್ಯಂತ ಮಹತ್ವವಾದಂಥ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರಿಗೆ ಒಂದು ರೀತಿ ಇಡೀ ಕರ್ನಾಟಕ ರಾಜ್ಯದ ದಲಿತ ಬಲಗೈ ಸಮಾಜ ಒಂದು ರೀತಿ ಅವ್ರಿಗೆ ಅಫಿಷಿಯೇಟ್ ಕೂಡ ಮಾಡ್ತು. ಅವರು ಆ ಪೋಸ್ಟಲ್ಲಿ ಇದ್ದಕ್ಕೂ ಕೂಡ ಸಾರ್ಥಕ ಆಯಿತು, ಅವರಿಗೆ ನಾವು ಮತವನ್ನು ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತೇಳಿ ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಎಸ್ ಸಿ ಮಹದೇವಪ್ಪನವ್ರು ತೆಗೆದುಕೊಂಡಂತಹ ನಿಲುವುಗಳು, ಅವ್ರು ತೆಗೆದುಕೊಂಡಂತಹ ಒಂದಿಷ್ಟು ಮಹತ್ತರವಾದಂತಹ ಒಂದು ನಿರ್ಧಾರಗಳು ಎಲ್ಲೊಂದು ಕಡೆ ದಲಿತ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗದೆ ರೀತಿಯಲ್ಲಿ ಸಮವಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಒಳ ಮೀಸಲಾತಿ ಹಂಚಿಕೆ ಆಯಿತು. ಇಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ಸಿಗಲ್ಲ ಅನ್ನುವಂತಹ ಒಂದು ವಿಚಾರ ಬಹಳ ಅಭಿಮಾನಿಗಳಲ್ಲಿ ಕೂಡ ಆತಂಕ ಆಗ್ತಿದೆ. ಜೊತೆಗೆ ದಲಿತ ಬಲಗೈ ಸಮಾಜಕ್ಕೂ ಕೂಡ ಒಂದು ರೀತಿ ಆತಂಕ ಆಗ್ತಿದೆ. ಇಂತಹವರಿಗೆ ನೀವು ಮುಂದಿನ ದಿನಗಳ ಸಚಿವ ಸ್ಥಾನ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತೆ, ದೊಡ್ಡ ಬೆಲೆಯನ್ನು ತರಬೇಕಾಗುತ್ತೆ ಅಂತೇಳಿ ಭಾಳಷ್ಟು ಹೋರಾಟಗಳು ಕೂಡ ಆಗ್ತಾ ಇದೆ. ಇವ್ರಿಗೆ ಮೊದಲಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಕೂಗು ಕೂಡ ಇದೆ. ಆದರೆ ಪರಮೇಶ್ವರ್ ಇರೋ ಕಾರಣಕ್ಕಾಗಿ ಆ ಒಂದು ಸ್ಥಾನ ಎಲ್ಲ ಒಂದು ಕಡೆ ಕೈ ತಪ್ಪುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಪರಮೇಶ್ವರ್ ಮತ್ತು ಪ್ರಿಯಾಂಕಾ ಖರ್ಗೆಗಿಂತ ಹೆಚ್ಚಾಗಿ ದಲಿತರು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥದ್ದು, ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂಥದ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪ್ರಬುದ್ಧತೆಯನ್ನು ಈ ರಾಜ್ಯದಲ್ಲಿ ಮೆರೆದಿರುವಂಥದ್ದು. ಹೀಗಾಗಿ ಎಸ್ ಸಿ ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತವನ್ನು, ದೊಡ್ಡ ಡ್ಯಾಮೇಜನ್ನು ಕಾಂಗ್ರೆಸ್ ಪಕ್ಷ ಅನುಭವಿಸಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಕೂಡ ಬರ್ತಾ ಇದೆ. ಮುಂದಿನ ಅಸೆಂಬ್ಲಿಗೂ ಕೂಡ 2028ಗೂ ಕೂಡ ದೊಡ್ಡ ಡ್ಯಾಮೇಜನ್ನು ಕಾಂಗ್ರೆಸ್ ಪಕ್ಷ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮಾತಿರುವಂಥದ್ದು. ಹೀಗಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅದರಲ್ಲಿ ಡಿ ಕೆ ಶಿವಕುಮಾರ್ ಏನು ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಅದೇ ಸಂದರ್ಭದಲ್ಲಿ ಡಿ ಸಿ ಮಹದೇವಪ್ಪನವ್ರನ್ನು ಕೂಡ ಪ್ರಮಾಣ ವಚನವನ್ನು ಬೋಧಿಸಬೇಕು ಅನ್ನುವಂಥದ್ದು ಸಾಕಷ್ಟು ಅಭಿಮಾನಿಗಳ ಒಂದು ಆಕ್ರೋಶ ಕೂಡ ಆಗಿದೆ. ಒಂದು ವೇಳೆ ಇವರಿಗೆ ಆ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಬೋಧಿಸದೇ ಹೋದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಬಲಗೈ ಸಮಾಜ ಎದ್ದೇಳ್ಬೋದು. ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಹೋರಾಟವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಯಾಕೆಂದರೆ 2ನೇ ಪಟ್ಟಿ 3ನೇ ಪಟ್ಟಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೈ ತಪ್ಪುವಂತಹ ಸಾಧ್ಯತೆಗಳು ಇರೋದ್ರಿಂದ ಇವರಿಗೆ ಡಿ ಕೆ ಶಿವಕುಮಾರ್ ಜೊತೆನೇ ಇವರು ಕೂಡ ಸಚಿವರಿಗೆ ಪದಗ್ರಹವನ್ನು ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಒಂದು ಆಕ್ರೋಶ ಕೂಡ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ಹೆಸರು ಇದ್ದರೂ ಕೂಡ ಅವರು ಕೊನೆಯ ಹಂತದಲ್ಲಿ ಎಸ್ ಸಿ ಮಹದೇವಪ್ಪನವರ ಹೆಸರನ್ನ ಕೈ ಬಿಡಬಹುದು ಅನ್ನೋಂತಹ ಸಾಧ್ಯತೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಂತಲ್ಲ, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಅಸಮಾಧಾನ ಕೂಡ ಆಗಿರ್ಬೋದು. ಹೀಗಾಗಿ ಡಿ ಕೆ ಸಂಪುಟದಲ್ಲಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಡಿ ಕೆ ಪಟ್ಟಿಯಲ್ಲಿ ಮಹದೇವಪ್ಪನವರ ಹೆಸರು ಇಲ್ಲದೇ ಇರ್ಬೋದು, ಆದರೆ ಸಿದ್ದರಾಮಯ್ಯನ ಪಟ್ಟಿಯಲ್ಲಿ ಮಹದೇವಪ್ಪನವರ ಹೆಸರಿದೆ. ಹೀಗಾಗಿ ಸಿದ್ದರಾಮಯ್ಯವರು ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡಿಸ್ತಾರೆ ಅಂತೇಳಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಜೊತೆ ಡೆಲ್ಲಿಗೂ ಕೂಡ ಎಸ್ ಸಿ ಮಹದೇವಪ್ಪನವರು ಕೂಡ ಹೋಗಿದ್ದಾರೆ. ರಾಜ್ಯ ರಾಜಕಾರಣದ ಒಂದು ಸಚಿವ ಸಂಪುಟದ ಲಾಬಿ ಈಗ ದೆಹಲಿಗೆ ಕೂಡ ಶಿಫ್ಟ್ ಆಗಿರುವಂಥದ್ದು. ಇವತ್ತು ಅಥವಾ ನಾಳೆ ಆ ಒಂದು ಡಿ ಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಸಚಿವರಾಗಿ ಪದಗ್ರಹವನ್ನು ಮಾಡ್ತಾರೆ 10 ಮಂದಿ ಯಾರು ಅದರಲ್ಲಿ ಎಸ್ ಸಿ ಮಹದೇವಪ್ಪನವರ ಹೆಸರು ಇರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಒತ್ತಾಯ ಕೂಡ ಆಗಿದೆ.
ಸಿದ್ದರಾಮಯ್ಯನವರು ಕೂಡ ಎಸ್ ಸಿ ಮಾದೇವಪ್ಪನವರು ಬಿಡುವಂಥದ್ದಲ್ಲ, ಮಾದೇವಪ್ಪನವರು ಕೂಡ ಸಿದ್ದರಾಮಯ್ಯನವ್ರನ್ನ ಬಿಡುವಂಥದ್ದಲ್ಲ. ಸೊ ಆ ಮಟ್ಟಿಗೆ ರಾಜಕಾರಣ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನ ಪಟ್ಟಿಯಲ್ಲಿ ಎಸ್ ಸಿ ಮಾದೇವಪ್ಪನವ್ರ ಹೆಸರಿದೆ, ಮತ್ತು ಡಿ ಕೆ ಪಟ್ಟಿಯಲ್ಲಿ ಮಾದೇವಪ್ಪನವ್ರ ಹೆಸರಿಲ್ಲ. ಆದರೆ ಹೈಕಮಾಂಡ್ ಪಟ್ಟಿ ಅಂತಿದೆಯಲ್ಲ, ಅಲ್ಲಿ ಏನಾದರೂ ಮಾದೇವಪ್ಪನವ್ರ ಹೆಸರಿದೆಯಾ ಇಲ್ವಾ ಅದನ್ನೆಲ್ಲವೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಸಿದ್ದರಾಮಯ್ಯನವರು ಕೂಡ ತನ್ನ ತನವನ್ನು ಉಳಿಸ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ಕೂಡ ದಲಿತರು ಏನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದ್ದಾರೆ, ಆ ಕಾಂಗ್ರೆಸ್ ಪಕ್ಷ ಕೂಡ ದಲಿತರಿಗೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾತಿನಿಧ್ಯನ ಕೊಡಬೇಕು ಅಂತ ಹೇಳಿದ್ರೆ ಅದು ಎಸ್ ಸಿ ಮಾದೇವಪ್ಪನವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಮಾದೇವಪ್ಪನ ಹೆಸರು ಇಳಿದೇ ಹೋದ್ರೂ ಪರವಾಗಿಲ್ಲ, ಡಿ ಕೆ ಶಿವಕುಮಾರ್ ಪಟ್ಟಿಯಲ್ಲಿ ಮಾದೇವಪ್ಪನವ್ರ ಹೆಸರು ಇಳಿದ್ರೂ ಪರವಾಗಿಲ್ಲ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯಲ್ಲಿ ಮಾದೇವಪ್ಪನ ಹೆಸರು ಇರಲೇಬೇಕು. ಮಾದೇವಪ್ಪನವ್ರಿಗೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು, ಅದು ದಲಿತ ಮತಗಳ ಮೂಲಕ.